ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಅವಕಾಶಗಳ ಅಭಾವದಿಂದ ಲೇಖಕರು ಸಾಹಿತ್ಯದ ಮುಖ್ಯವಾಹಿನಿಗೆ ಬರಲು ಸವಾಲು ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ಬೆಳಗಾವಿಯ ಚೆನ್ನಮ್ಮ ವೃತ್ತದ ಬಳಿ ಇರುವ ಕನ್ನಡ ಸಾಹಿತ್ಯ ಭವನದಲ್ಲಿ ಜಿಲ್ಲಾ ಲೇಖಕರ ಸಂಘದ ಬೆಳ್ಳಿ ಬೆಡಗು ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಕವಿಗೋಷ್ಠಿ ಸಮಾರಂಭ ಯಶಸ್ವಿಯಾಗಿ ನೆರವೇರಿತು. ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸೂಕ್ತ ಅವಕಾಶಗಳು ಸಿಗದ ಹಿನ್ನೆಲೆಯಲ್ಲಿ ಲೇಖಕರು ಸಾಹಿತ್ಯ ಕ್ಷೇತ್ರದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತಿಲ್ಲ ಎಂಬ ಸತ್ಯವನ್ನ ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಅದನ್ನ ಅಲ್ಲೆಗೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂದರು. ಪ್ರಕೃತಿ ಮತ್ತು ಸ್ತ್ರೀಯರ ಮಹತ್ವವನ್ನು ಲೇಖನಿಯ ಮೂಲಕ ತಿಳಿಸುವ ಕಾರ್ಯವಾಗಬೇಕಾಗಿದೆ. ಸಂಘಟನೆಯ ದೃಷ್ಟಿಯಿಂದಲೂ ಸಿಗಬೇಕಾದ ಮಾನ್ಯತೆಗಳು ಸಿಗದಿರೋದು ಕೂಡ ಇದಕ್ಕೆ ಕಾರಣವಾಗಿದೆ. ಲೇಖಕರು ತಮ್ಮ ಸಾಮರ್ಥ್ಯವನ್ನ ವಿಕಸಿತಗೊಳಿಸಿಕೊಳ್ಳಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಅದರ ಹೊರತಾಗಿ ಇನ್ನೇನು ಇಲ್ಲ. ಮತ್ತೆ ಅವೆರಡರಿಂದನೇ ಒಂದು ಪ್ರಕೃತಿ ಮುನ್ನಡೀತಿದೆ ಅಂತಲೂ ನಮ್ಮೆಲ್ರಿಗೂ ಗೊತ್ತಿದೆ. ಆದರೆ ಗೊತ್ತಾಗಬೇಕಾಗಿರೋರಿಗೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಗೊತ್ತಾಗ್ತಾ ಇಲ್ಲ. ಅದನ್ನ ನಿಮ್ಮ ಲೇಖನಿ ಮೂಲಕ, ನಿಮ್ಮ ಅಭಿವ್ಯಕ್ತಿಯ ಮೂಲಕ ಅದನ್ನ ಸಮಾಜಕ್ಕೆ ಮತ್ತೆ ಜಗತ್ತಿಗೆ ತೋರ್ಪಡಿಸಬೇಕು ಅನ್ನುವ ಒಂದು ಸದುದ್ದೇಶದಿಂದ ಇಂತಹ ಒಂದು ಸಂಘಟನೆಗಳು ಇರ್ತವೆ. ಅದೆಲ್ಲದಕ್ಕೂ ಈಗಾಗಲೇ ಈಗ ಒಂದು 4-5 ಜನರು ನಿಮ್ಮ ಒಂದು ಸ್ವರಚಿತ ಕವನಗಳನ್ನ ಹಾಡಿದ್ರಿ, ರಚನೆ ಮಾಡಿದ್ರು ಕೇಳಿದ್ರೆ ನಿಜವಾಗ್ಲೂ ಕೂಡ ಎಲ್ರಿಗೂ ಅವರದ್ದೇ ಆದ ಒಂದು ಸತ್ವ ಅಂತ ಇದ್ದೇ ಇರ್ತದೆ. ಅವಕಾಶಗಳ ಕೊರತೆಯಿಂದ ಮುಖ್ಯವಾಹಿನಿಯಲ್ಲಿ ಲೇಖಕಿಯರು ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಸಾಹಿತ್ಯ ಪ್ರಪಂಚದಲ್ಲಿ ಎಷ್ಟು ಪ್ರಾತಿನಿಧ್ಯ ಇರಬೇಕಾಗಿತ್ತೋ ಅದು ಸಿಗ್ತಾ ಇಲ್ಲ. ಅದು ಕಣ್ಣಿಗೆ ಕಾಣುವಂತಹ ಸತ್ಯ. ಎಲ್ಲರೂ ಅದನ್ನ ಒಪ್ಕೊಳ್ಳೇಬೇಕು. ಅದನ್ನ ಯಾರು ಅಲ್ಲಗಳೆಯುತ್ತಾರೆ ಅಂತ ನಾನಂತೂ ಭಾವಿಸ್ತಿಲ್ಲ. ಇದು ಪ್ರತಿಭೆಯ ಕೊರತೆಯಿಂದಲ್ಲ, ಅವಕಾಶ ಮತ್ತೆ ಪ್ರಾತಿನಿಧ್ಯದ ಕೊರತೆಯಿಂದ ಇಂತಹ ಒಂದು ವ್ಯಾಕ್ಯೂಮ್ ಏನಂತೀವಿ, ನಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಅಥವಾ ಅವರ ಒಂದು ಡೆಡಿಕೇಶನ್, ಶ್ರದ್ಧೆ ಮತ್ತೆ ಬದ್ಧತೆಗೆ ಸಿಗ್ಬೇಕಾದ ಗೌರವ ಸಿಗ್ತಾ ಇಲ್ಲ ಅಂತ. ಅದೇ ರೀತಿ ಸಂಘಟನೆಯ ದೃಷ್ಟಿಯಿಂದಲೂ ಹಂಗೆ ಆಗಿದೆ ಅಂತ ನೀರಿಗಂಗೆ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ರು. ಲೇಖಕಿಯರ ಸಂಘಕ್ಕೆ ಸಿಗಬೇಕಾದ ಮಾನ್ಯತೆ, ಮನ್ನಣೆ, ಗೌರವ ಸರ್ಕಾರಿ ಸಂಸ್ಥೆಯಿಂದಾಗ್ಲಿ ಮತ್ತೆ ಇನ್ನಿತರ ಟ್ರಸ್ಟ್ಗಳಿಂದಾಗ್ಲಿ ಆಗ್ಲಿಲ್ಲ ಅಂತ. ಯಾವಾಗ್ಲೂ ಹಂಗೆ ಅಲ್ವಾ, ಈಗ ಕೆಲಸ ಮಾಡೋರು ಮಾಡ್ತಾನೆ ಇರ್ತಾರೆ, ಮಾಡದೇ ಇರೋರು ಇರ್ತಾರೆ. ಸಿಸ್ಟಮ್ ಅಂದ್ರೆ ಕೆಲಸ ಮಾಡೋರು ಇರ್ತಾರೆ, ಮಾಡದೇ ಇರ್ತಾರೆ. ಮನೇಲೂ ಕೂಡ ಹಂಗೆ ಅಲ್ವಾ, ಕೆಲವರು ಕೆಲಸ ಮಾಡ್ತಾನೆ ಇರ್ತಾರೆ, ಕೆಲವರು ಕೆಲಸ ಮಾಡದೇನೂ ಇರ್ತಾರೆ. ಮನೆ ನಡೀತಿರುತ್ತೆ. ಏನ್ ಮಾಡಿರೋರ್ಗೆ ಅಂತ ಏನ್ ಹೆಸರು ಬರಲ್ಲ, ಇವರಿಂದ ಮನೆ ನಡೀತಿದೆ ಅಂತ. ಹಂಗೇನಿಲ್ಲ, ನಡೀತಾ ಇದೆ ಅಂತ. ಆದ್ರಿಂದ ನಾವು ಒಂದು ಇಂಥ ಸಂಘಟನೆ ರೂಪಿಸಿಕೊಳ್ಳುವಂತಹ ಅವಶ್ಯಕತೆ ಅವಾಗೇ ಇರ್ತದೆ. ಮತ್ತೆ ಅದನ್ನ ಛಾತಿಯಿಂದ ಪಡೆದುಕೊಳ್ಬೇಕಾದಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಇಲ್ಲ ಒಂದು ಗುಣಕ್ಕೆ ಗೌರವ ಸಿಗುತ್ತೆ, ಅದು ತಾನಾಗೆ ಬರುತ್ತೆ ಅಂತ ನಿರೀಕ್ಷೆ ಮಾಡೋದು ತಿಳ್ಕೊಳ್ಳೋದು ತಪ್ಪಾಗತ್ತೆ. ನಾವು ನಮ್ಮ ಒಂದು ಏನ್ ಹೇಳ್ಬೋದು, ನಮ್ಮ ಒಂದು ಸಾಮರ್ಥ್ಯವನ್ನ ನಿಕಷಕ್ಕೆ ನಾವೇ ಒಳಪಡಿಸ್ಕೊಂಡು ಅದನ್ನ ನಾವು ಪ್ರೂವ್ ಮಾಡ್ಲೇಬೇಕು ಪ್ರತಿದಿನ. ಈಗ ನಾನು ಹೇಳ್ತೀನಿ, ಮಹಿಳಾ ನೌಕರರನ್ನ ನೋಡಿದಾಗ ಅಥವಾ ಮಹಿಳಾ ಅಧಿಕಾರಿಗಳನ್ನ ಒಟ್ಟು ಹೊರಗಡೆ ಕೆಲಸ ಮಾಡೋರಿಗೆ ಬೇರೆಯವ್ರಿಗಿಂತ ಅಂದ್ರೆ ಪುರುಷ ಉದ್ಯೋಗಿಗಿಂತ 2 ಪಟ್ಟು ಹೆಚ್ಚು ಕೆಲಸ ಮಾಡ್ಬೇಕಾದ ಅನಿವಾರ್ಯತೆ ಇರುತ್ತೆ. ಯಾಕೆಂದ್ರೆ ತನ್ನನ್ನ ತಾನು ಅಲ್ಲಿ ನಿರೂಪಿಸ್ಕೋಬೇಕು. ಅವರು ಇಲ್ಲ ಇವ್ರು ಮಾಡ್ತಾರೆ ಅನ್ನೋ ಒಂದು ಐಡೆಂಟಿಟಿ, ಗುರುತಿಸುವಿಕೆ ಅಂತ ಏನ್ ಹೇಳ್ತಾರೆ, ಅದನ್ನ ಪಡಿಬೇಕು ಅಂದ್ರೆ ತನ್ನದೇ ಕೇಡನ್ನ ಒಬ್ಬ ಪುರುಷ ಅಧಿಕಾರಿಗಿಂತ 2-3 ಪಟ್ಟು ಕೆಲಸವನ್ನು ಮಾಡಿದಾಗ ಮಾತ್ರ ಇವರು ಮಾಡ್ತಾರೆ ಅನ್ನುವ ಒಂದು ಮನೋಭಾವ ಅಥವಾ ಒಂದು ಅಭಿಪ್ರಾಯ ಬರುತ್ತೆ. ಅದ್ರ ಹೊರತಾಗಿ ನೀವು ಅವರಷ್ಟೇ ಮಾಡಿದ್ರೆ ನೀವೇನು ಮಾಡ್ತಿಲ್ಲ ಅಂತ. ಮತ್ತೆ ಅಲ್ಲಿ 2-3 ಪಟ್ಟು ಮಾಡುವಾಗ ಮತ್ತೆ ಮನೆಗೂ ಬಂದು ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಮನೆ ಕೆಲಸದಿಂದ ಏನು ಯಾರಿಗೂ ವಿನಾಯಿತಿ ಇರೋದಿಲ್ಲ. ಅದು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನೋ ಮಾಡಬಹುದು. ಮನೆ ಕೆಲಸದ ಜವಾಬ್ದಾರಿ ಲಿಖಿತವಾಗಿ ಅದು ನಮ್ಮ ಭಾರತೀಯ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಅಂತಾನೆ ಇರ್ತದೆ. ಅದ್ರ ಜೊತೆಗೆ ಇಲ್ಲಿ ಹೊರಗಡೆ 2-3 ಪಟ್ಟು ಕೆಲಸ ಮಾಡ್ಬೇಕು. ಅದೇ ತರ ಲೇಖಕಿಯರಿಗೂ ನಾನು ಅದನ್ನ ಹೇಳ್ತಾ ಇದ್ದೀನಿ. ಲೇಖಕಿಯರಿಗೂ ಕೂಡ ಪುರುಷ ಲೇಖಕರಿಗಿಂತ 2-3 ಪಟ್ಟು ನಿಮ್ಮ ಸಾಮರ್ಥ್ಯವನ್ನ ನೀವು ತೋರಿಸಿದಾಗ ಮಾತ್ರ ಇಲ್ಲ ಇವರಿದ್ದಾರೆ, ಇವರು ಒಳ್ಳೆ ರೀತಿ ಬರೀತಾರೆ. ಯಾಕೆಂದ್ರೆ ನಾನು ಚಿಕ್ಕೋಳಿಂದ ಓದ್ತೀನಿ, ನನಗೆ ಅಕ್ಷರ ಬಂದಾಗಿಂದ ನಾನು ಓದ್ತಾ ಇರ್ತೀನಿ. ಆಗ್ಲೂ ಕೂಡ ಇಷ್ಟೇ ಸ್ಟಫ್ ಇರುವಂತಹ, ಅವರು ಜ್ಞಾನಪೀಠಕ್ಕೆ ಅರ್ಹತೆ ಇರುವಂತಹ ಆಗಿನ ಲೇಖಕಿಯರು ಇದ್ರು. ಅವ್ರಿಗೂ ಯಾರಿಗೂ ಅಲ್ಲಿ ತಲುಪಕ್ಕಾಗಿಲ್ಲ. ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಲಿ, ಜ್ಞಾನಪೀಠ ಪ್ರಶಸ್ತಿಗಳಾಗಲಿ, ಅದು ಪದ್ಮಶ್ರೀ, ಪದ್ಮಭೂಷಣ ಆ ಥರದ ಲಿಮಿಟೆಡ್ ಒಬ್ಬರೋ ಇದ್ರು. ಅದು 2 ವರ್ಷಕ್ಕೋ 3 ವರ್ಷಕ್ಕೋ
ಈ ತರ ಇರ್ತದೆ. ಯಾಕೆ ಅಂದ್ರೆ ಅಲ್ಲಿ ಹೋಗೋದೇ ದೊಡ್ಡ ಸಾಹಸ. ನಾವು ಅಡೆತಡೆಗಳನ್ನ ಮೀರಿ ಮತ್ತೆ ನೋಡುವ ಕಣ್ಣಿರ್ಬೇಕು, ನಮ್ಗೆ ಹೋಗುವ ದಾರಿ ಸ್ಪಷ್ಟ ಆಗ್ಬೇಕು. ಹಂಗಾಗಿ ತುಂಬಾ ಸವಾಲುಗಳ ಮಧ್ಯೆ ನೀವು ಇಂತಹ ಒಂದು ಸಂಘಟನೆ, ಇಂತಹ ಒಂದು ಅಭಿವ್ಯಕ್ತಿ ಪ್ರಕಾರಗಳನ್ನ ನೀವು ಗುರುತಿಸ್ಕೊಂಡಿದ್ದೀರಿ. ಅದು ನಿಮ್ಮ ಮೊದಲ ಗೆಲುವು ಅಂತ ಭಾವಿಸಿ. ಕೀರ್ತಿ ಸಿಗೋದು ಅಥವಾ ಇನ್ನೊಂದು ಆಗೋದು, ಇಲ್ಲ ಆಗ್ಲಿಲ್ಲ, ಈ ಪ್ರಶಸ್ತಿ ಬರ್ಲಿಲ್ಲ ಅಥವಾ ಅಲ್ಲಿ ಪ್ರಕಟ ಆಗ್ಲಿಲ್ಲ, ಅದು ಮುಖ್ಯ ಅಲ್ವೇ ಅಲ್ಲ. ನಾನು ಅವ್ರ ಜೊತೆ ಮಾತಾಡುವಾಗ್ಲೂ ಹೇಳ್ತಾ ಇದ್ದೆ, ಏನಾದ್ರೂ ಸರಿ ಅದು ಇಂಥದೇ ಇರ್ಬೇಕು ಅಥವಾ ಇಷ್ಟೇ ಹಿಂಗಿರ್ಬೇಕು, ಕಠಿಣವಾಗಿರ್ಬೇಕು ಅಥವಾ ಗಂಭೀರವಾಗಿರ್ಬೇಕು, ಇಷ್ಟೊಂದು ಇದಿರ್ಬೇಕು, ಆ ಥರ ಏನೂ ಅಲ್ಲ. ನಮ್ಮ ಅಭಿವ್ಯಕ್ತಿಗೆ ನಾವು ಮಾಡ್ಕೊಳಕ್ ನಾವು ಶಕ್ತರಿದ್ರೆ ಅದು ಸಾಕು. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅಂತ ನಮ್ಮ ಮಹಾನ್ ಲೇಖಕ ಅವರು ಕುವೆಂಪು ಅವರು ಹೇಳ್ತಾರೆ. ಅದು ಎಲ್ರಿಗೂ ಅನ್ವಯ ಆಗುತ್ತೆ, ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುತ್ತೆ, ಸಾಹಿತ್ಯಕ್ಕೂ ಕೂಡ. ಅದನ್ನ ನಾನು ಯಾವಾಗೂ ಹೇಳ್ತಿರ್ತೀನಿ. ಯಾಕೆ ಅಂದ್ರೆ ಒಬ್ರದ್ದು ಒಂದು ಕಿರು ಕವನದ ಇಂಪ್ಯಾಕ್ಟ್ ಬೇರೆ ಇರ್ಬೋದು, ಅಥವಾ ಒಬ್ರು ಕಾದಂಬರಿ ಬರೆಯೋದು ಬೇರೆ ಇರ್ಬೋದು, ಅಥವಾ ಒಬ್ರದ್ದು ಪ್ರಬಂಧ ಬೇರೆ ತರ ಇರ್ಬೋದು, ಲೇಖನ ಬೇರೆ ತರ ಇರ್ಬೋದು. ಏನಾದ್ರೂ ಆಗ್ಲಿ, ನಾವೊಂದು ಘಟನೆಯನ್ನ, ವಸ್ತುವನ್ನ, ಪ್ರಕೃತಿಯನ್ನ ನೋಡುವ ದೃಷ್ಟಿನ ಮತ್ತೆ ನಮ್ಮೊಳಗೆ ಅದು ಚಿಂತನೆ ಮಾಡೋದು ಹೊರಗಡೆ ಬರಬೇಕು ಅಂದಾಗ ನಾವು ಅದನ್ನು ಯಾವುದೇ ಕೀಳರಿಮೆ ಇಲ್ಲದೇ ಮುಕ್ತವಾಗಿ ಅಭಿವ್ಯಕ್ತಿ ಮಾಡಿದಾಗ ಖಂಡಿತ ಹಿಂದಿನ ಒಂದು ಲೇಖಕಿಯರಿಗಿಂತ ಇವತ್ತಿನ ಲೇಖಕಿಯರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಹಿಂದೆ ಇದ್ದ ಲೇಖಕಿಯರಿಗಿರುವಂತಹ ಒಂದು ಸೀಮಿತ ಅವಕಾಶಕ್ಕಿಂತ ಇವಾಗ ಜಾಸ್ತಿ ಅವಕಾಶ ಇದೆ. ಮುಕ್ತವಾದ ಮಾಧ್ಯಮಗಳಿದಾವೆ. ಮತ್ತೆ ಅವರೇ ತುಂಬಾ ಜನ ಸ್ವತಃ ಅವರೇ ಒಂದೊಂದು ಸಾಮಾಜಿಕ ಜಾಲತಾಣಗಳಲ್ಲಿ, ಈಗ ಅಂತರ್ಜಾಲದ ಪತ್ರಿಕೆಗಳು ಕೂಡ ಬರ್ತವೆ. ಒಂದು ನಮ್ಮಲ್ಲಿ ಗುಣಮಟ್ಟದ್ದು ಅಂತ ಇದ್ರೆ ಅಥವಾ ಅಭಿವ್ಯಕ್ತಿ ಪ್ರಾಮಾಣಿಕವಾಗಿದ್ರೆ, ಈ ಗುಣಮಟ್ಟಕ್ಕಿಂತ ಪ್ರಾಮಾಣಿಕವಾಗಿದ್ರೆ ಖಂಡಿತ ಅದು ಜನರನ್ನ ತಲುಪುತ್ತೆ. ಜನರನ್ನ ತಲುಪೋದು ಒಂದು ಭಾಗ ಆದ್ರೆ ನಮ್ಮಿಂದ, ಈಗ ಅವರು ಹೇಳಿದ್ರಲ್ಲ ಹಗುರಾಗಿ ಅಂತ, ಅದು ಮುಖ್ಯ. ಸಾಹಿತ್ಯದ ಉದ್ದೇಶ ಅಷ್ಟೇ. ಸಾಹಿತ್ಯದ್ದಾಗ್ಲಿ, ಒಂದು ಮೆಡಿಟೇಷನ್ ಮಾಡ್ತೀವಿ ಅಂತಾಗ್ಲಿ. ಇದೇ ವೇಳೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಹಾಡಿನ ಮೂಲಕ ತಾಯಿಯ ಮಮತೆಯನ್ನ ಅವರು ಸಾರಿದರು. ಸಂಘದ ಅಧ್ಯಕ್ಷರಾದ ರಾಜಾನಂದ ಗಾರ್ಗಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಹಿರಿಯ ಸಾಹಿತಿ ನೀಲಗಂಗಾ ಚರತ್ರಿಮಠ ಅವರ ಗೌರವ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಹಾಗೂ ಸಂಘದ ಸದಸ್ಯರಿಂದ ಕವಿಗೋಷ್ಠಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಬಿಡುಕಾಡುತ್ತಿರುವೆ ನಾನು ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ ಒಳಗೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಊರ್ಧ್ವಗಮನ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮಿಡುಕಾಡುತ್ತಿರುವೆ ನಾನು ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂಧನ ತೀರಲು ತಂದೆ ಬರುವೆ ಇಂಧನ ತೀರಲು ತಂದೆ ಬರುವೆ ಮೊದಲಿಗೆ
ನೀನು ಬಿಡುಗಾಡದಿರುವೆ ನಾನು ಬಿಡುಗಾಡದಿರುವೆ ನಾನು ಬಿಡುಗಾಡದಿರುವೆ ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ವಿದ್ಯಾ ಹುಂಡೇಕರ, ಕೋಶಾಧ್ಯಕ್ಷರಾದ ರೇಣುಕಾ ಜಾಧವ್ ಸೇರಿದಂತೆ ಅನೇಕ ಸಾಹಿತ್ಯಾಸಕ್ತರು ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.